ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಶಿರಾ ಕನ್ನಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೆಂಗದ್ರಿ? ಭಾಳ ದಿವಸ ವಿಡಿಯೋ ಮಾಡ್ಬೇಕು ಅನ್ಕೋತೀನಿ. ಬಟ್ ಮಕ್ಕಳು ಮಲ್ಕೊಳಂಗಿಲ್ಲ, ಟೈಮ್ ಸಾಗಂಗಿಲ್ಲ, ಅದ್ರ ಸಂಬಂಧ ಮಾಡಿಲ್ಲ. ಸಪೋರ್ಟ್ ಮಾಡತ್ತೀರಿ, ಥ್ಯಾಂಕ್ ಯು. ಈಗ ಬೇರೆ ಒಂದು ವಿಡಿಯೋ ನೋಡಿರ್ಬೋದು ನೀವು. ಮಕ್ಕಳಿಗೆ ಕಫ ಆಗ್ತೈತಿ, ಆಮೇಲೆ ಆ ಕಷಾಯ ಕುಡಿಸ್ರಿ, ಈ ಕಷಾಯ ಮಾಡಿ ಕುಡಿಸ್ರಿ, ಸಣ್ಣ ಮಕ್ಕಳಿಗೆ ಆ ರೀತಿ ಕುಡಿಸ್ರಿ, ಈ ರೀತಿ ಕುಡಿಸ್ರಿ ಅಂತ ವಿಡಿಯೋ ನೋಡೇ ಇರ್ತೀರಿ. ಕಫ ಜಾಸ್ತಿ ಆದ್ರೆ ಆಕ್ಚುಲಿ ಮಕ್ಕಳು ಕುಡಿಯಂಗಿಲ್ಲ, ಔಷಧ ಕುಡಿಯಂಗಿಲ್ಲ ಅವರು. ಇನ್ನ ಕಫಾದ ಯಾವಾಗ ಇದು ಕಷಾಯದ ಯಾವಾಗ ಕುಡಿಬೇಕು? ಈಗಿನ ಮಕ್ಕಳಿಗಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಅದು ಔಷಧ ಹಾಕ್ಬೇಕಾದ್ರೆ ಎರಡು ಕಾಲು ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಬಾಯಿ ಹಿಡ್ಕೊಂಡು ಹಾಕಿದ್ರೂ ವಾಪಸ್ ವಾಮಿಟ್ ಮಾಡಿಬಿಡ್ತಾರೆ. ಈ ರೀತಿಯಾದಂಥ ಜನ್ರೇಷನ್ ಇವಾಗ. ಕಷಾಯ ಮಾಡಿದ್ರೆ ಕುಡಿಯಂಗಿಲ್ಲ ಅವರು. ಅದ್ರ ಸಂಬಂಧ ನಾನು ನಿಮ್ಗೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಮಾಡೀನಿ. ನೋಡ್ರಿ, ನಿಮ್ಗೆ ಇಷ್ಟ ಆತಂದ್ರೆ ತಗೋರಿ. ನೀವು ಹೆಚ್ಚೇನು ರೇಟ್ ಇಲ್ಲ, ಬಟ್ ಮೀಶೋದಾಗ ಅವೈಲೇಬಲ್ ಅದಾವು. ಕಡಿಮೆ ರೇಟಿಗೂ ಅದಾವು, ಜಾಸ್ತಿ ರೇಟಿಗೂ ಅದಾವು. ತಗೊಳ್ಳೋರ ಮೇಲೆ ಡಿಪೆಂಡ್. ಆ್ಯಕ್ಚುಲಿ ಕ್ಲಿನಿಕ್ಗಳಿಗೆ ಅದು ಹೋಗಿ ಮಾಡಿ $100 ರೂಪಾಯಿ ಕೊಟ್ಟು ಲೈನ್ ಒಳಗೆ ನಿಂತು ಕಫ ತಗ್ಸ್ಕೊಂಡು ಬರ್ತಿರ್ತಾರ. ಅಂಥವ್ರಿಗೆ ಇದು ಯೂಸ್ಫುಲ್ ಆಗ್ತೈತಿ. ಮಕ್ಕಳಿದ್ದವ್ರ ಮನ್ಯಾಗ ಖಂಡಿತ ತಗೊಂಡಿಟ್ಕೋರಿ. ಕಫ ಅಂತ ಸರ್ವೇ ಸಾಮಾನ್ಯ. ಮೊಸರು ತಿನ್ನೋದು, ಆಮೇಲೆ ಏನಾದರೂ ಇಂಥ ಎಣ್ಣೆಕಾರಕ ಪದಾರ್ಥಗಳನ್ನ ತಿನ್ನೋದ್ರಿಂದ ಕಫ ಆಗ್ತೈತಿ ಮಕ್ಕಳಿಗೆ. ಇಂಥದ್ದೊಂದು ಇಟ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಯೂಸ್ ಭಾಳ ಆಗ್ತೈತಿ. ನೋಡ್ರಿ, ಇದ್ರದ್ದು ಹೆಸರು ಬಂದ್ಬಿಟ್ಟು ನ್ಯೂಬ್ಲಿಜರ್ ಅಂಥೇಳಿ ಮಷಿನ್. ಇದು ವ್ಯಾರಂಟಿ ಕೊಟ್ಟಾರ ಅವರು, 2 years ವ್ಯಾರಂಟಿ ಐತಿ. ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಆನ್ಲೈನ್ದಾಗ ತೊಗೊಳೋಕಿನ್ನ ಹೋಗಿ ಮೆಡಿಕಲ್ದಾಗ ವಿಚಾರಿಸಿ ಅಲ್ಲೇ ತೊಗೋರಿ. ಇದರಿಂದ ನಿಮಗೇನು ಹೆಲ್ಪ್ ಆಗುತ್ತಂದ್ರೆ, ವ್ಯಾರಂಟಿ ಕೊಟ್ಟಿರ್ತಾರೆ. ಕೆಟ್ಟರೆ ಮಾಡಿದ್ರೆ ನೀವು ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂದ್ರೆ ಅವರು ಆನ್ಲೈನಲ್ಲಿ ವಾಪಸ್ ತಗೊಳಕ್ಕೆ ಚಾನ್ಸ್ ಇಲ್ಲ. ಬಟ್ ಅವಾಗಿಂದ ಅವಾಗ 24 hours ಮಾಡಿದ್ರೆ ತಗೋಬೋದು, ಆಮೇಲೆ ತಗೊಳಂಗಿಲ್ಲ ಅವರು. ಇದು ಮೆಷಿನ್ ಈ ರೀತಿ ಬರ್ತೈತಿ. ಇದು ನೋಡ್ರಿ ನೀವು. ಅಂದ್ರೆ ಈಗ ಸ್ವಲ್ಪ ಹೆದರ್ತಾರ, ಕರೆಂಟ್ ಎಲ್ಲ ಇರ್ತೈತಲ್ಲ, ಹೆಂಗಪ್ಪ ಹಾಕೋದು ಮಕ್ಕಳಿಗೆ ಶಾರ್ಟ್ ಗಿಟ್ ಹೊಡಿತಂದ್ರೆ ಏನು ಮಾಡೋದು ಅಂತ ಸ್ವಲ್ಪ ಅನಿಸ್ತಿರ್ತಾರೆ ಮಂದಿ. ಇವೇನಿಲ್ಲ, ಒಂದು ಸ್ವಲ್ಪ ಆವಾಜ್ ಮಾಡ್ತೈತಿ ಗೊರ್ರ ಅಂತ. ಆ ಸೌಂಡಿಗೆ ಮಕ್ಕಳು ಹೆದರ್ಬೋದು. ಒಂದ್ಸಲ ಹೆದರ್ತಿರ್ತಾರೆ. ಮಕ್ಕಳು ಹೆದರ್ಕೊಂಡಿದ್ರೆ ಒಬ್ರಂತೂ ಹಾಕೊಳ್ಳೇ ಇಲ್ಲ, 2-3 ದಿನ ಅಂತ ಹಚ್ಕೊಳ್ಳೇ ಇಲ್ಲ. ಇನ್ನೊಂದು ಪಾಪ ಹಚ್ಕೊಳ್ಳೋದು ನೋಡಿ ಹೋಗಿ ದೂರ ನಿಂದ್ರೋದು. ಆಮೇಲೆ ರೂಢ ಆದಂಗೆ ತಾವು ಹಚ್ಕೊಂಡ್ರು. ಇದನ್ನ ಸ್ವಿಚ್ ಹಾಕೋದು. ಇದೊಂದು ಟಪ್ಪಿದ್ರ ಇರ್ತೈತಿ. ಇದ್ರೊಳಗೆ ಏನು ಇರಲ್ಲ, ಇಷ್ಟ ನೀವು ಹಾಕಿ ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಅದು ಆನ್ ಆಗ್ತೈತಿ. ಆಮೇಲೆ ನೀವೇನು ಮಾಡಬೇಕು, ಇದನ್ನೊಂದು ಪೈಪ್ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ ಪೈಪು. ಇದ್ರೊಳಗೆ 2 ಥರದ ಔಷಧಿನ ಹಾಕ್ಬೇಕು. ಇಲ್ಲಿ ಔಷಧಿ ಅಂದ್ರೆ ಹೆಸರು ಏನಪ್ಪ, ಬಡ್ ಕೋಡರ್ ಅಂತ ನೋಡಿ. 2 ರೀತಿ ಬರ್ತಾವೆ, ಈ ರೀತಿ ಇರ್ತಾವೆ. ಈ ರೀತಿ ಔಷಧಿನ ಇದ್ರೊಳಗೆ ಇದನ್ನೊಂದು, ಆಮೇಲೆ ಅದನ್ನೊಂದು 2 ಥರ ಮಿಕ್ಸ್ ಮಾಡಿ ಹಾಕಬೇಕು. ಇವು 5 ಒಂದು 5 ಹತ್ತಿರ್ತಾವೆ. ತೊಗೊಂಡ್ರ ಮ್ಯಾಗ ಡಿಪೆಂಡ್ ಅಂತ ಹೇಳಿದ್ಮೇಲೆ ಬೇಕಾದ್ರೆ ಜಾಸ್ತಿ ತೊಗೋರಿ, ಬ್ಯಾಡ ಬಿಡಿ. ಇವು 3 ಹೋದಾಗ ಆ್ಯಕ್ಚುಲಿ ನಾನು ಹಾಕಿ ಕಲಾಸ್ ಮಾಡಿ ಈಗ ಯೂಸ್ ಆಗೈತಿ, ಪಕ್ಕ ಯೂಸ್ ಆಗೈತಿ. ಈಗ ಸದ್ಯಕ್ಕಂತ ಕಫ ಏನು ಅಂತ ಪರಿ ಏನು ಕಾಡಿಸಿಲ್ಲ ಕಫದ್ದು. ಆಮೇಲೆ ಇದೊಂದು ಔಷಧಿ ಡೂಲರ್ ಅಂತ. ಇವು 3 ಹೋದಾವು, ಯಾಕಂದ್ರೆ 2 ಮಿಕ್ಸ್ ಮಾಡಿ ಹಾಕ್ತಿರಲ್ಲ, ಹೀಗಾಗಿ 3 ಹೋದಾವು. 2 ಮಿಕ್ಸ್ ಮಾಡಿ ಇದ್ರೊಳಗೆ ಹಾಕ್ಬೇಕು. 2 ಮಿಕ್ಸ್ ಅಂದ್ರೆ ಒಂದು ಮೊದಲು ಹಾಕಿ ಒಂದು ಇಕ್ಕಟ್ಟು ಹಾಕಿ ಅಳಗಾಡ್ಸಿದ್ವಿ. ಇವು ಆ್ಯಕ್ಚುಲಿ ಹತ್ತತ್ತಿದ್ದು ಕ್ಲಾಸ್ ಆಗ್ಯಾವ. ದೊಡ್ಡ ಮಕ್ಕಳು ನೋಡ್ಕೊತಾರ, ದೊಡ್ಡವ್ರಿಗೂ ಯೂಸ್ ಆಗ್ತೈತಿ. ಚಿಕ್ಕ ಮಕ್ಕಳಿಗಂತ ಅಷ್ಟೇನಿಲ್ಲ, ದೊಡ್ಡವರು ಯೂಸ್ ಮಾಡ್ಕೊತೀವಿ. ಆಮೇಲೆ ನಮಗೂ ಒಂದು ಸ್ವಲ್ಪ ಏನೋ ಅನಿಸಿದ್ರೆ, ಗಂಟ್ಲು ಏನಾರ ಅನಿಸಿದ್ರೆ ತೊಗೋಬೋದು. ನಾನು ಹಿಡ್ಕೊಂಡು ನೋಡೀನಿ, ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ಅಂತೀನಿ. ಪವರ್ಫುಲ್ ಎಫೆಕ್ಟ್ ಆಗ್ತೈತಿ. ಇದನ್ನ ಈ ರೀತಿ ಬಾಯಾಗ ಇಟ್ಕೊಂಡ್ರೆ ಹಿಂಗೆ ಹಾಕೋಬೇಕು. ಸ್ವಲ್ಪ ಹೆದರ್ತಾರೆ ಮಕ್ಕಳು. ನೀವು ಹಾಕೊಂಡು ತೋರಿಸ್ತೀವಿ ಆಮೇಲೆ ಹಾಕೋತಾರ. ಫಸ್ಟಿಗೆ ಹಾಕೊಳಕ್ಕೆ ಹೋಗಂಗಿಲ್ಲ ಅವರು. ಹಿಂಗೆ ಹಾಕೊಂಡ್ರೆ ಈ ಕಡೆ 2 ಕಡೆ ಹೋಗಿ ಬರ್ತೈತಿ.
ಇದೊಂದು. ಆಮೇಲೆ ಅದೊಂದು ಸ್ವಲ್ಪ ಹೊಗಿ ಒಳಗೆ ಹೋಗ್ತೈತಿ. ಹಂಗೆ ಪೂರ ಪ್ಯಾಕ್ ಮಾಡಂಗಿಲ್ಲ, ಅದು ಸ್ವಲ್ಪ ಹೊರಗೆ ಹೋಗ್ತೈತಿ. ಹಚ್ಚಿ ತೋರಿಸ್ತಿದ್ದೆ, ಬಟ್ ಮಕ್ಕೊಂಡಾರಲ್ಲ ಆವಾಜ್ ಆಗ್ತೈತಿ. ಗೊತ್ತಿದ್ದೇ ಇರ್ತೈತಿ ನಿಮ್ಗೆ, ಹಾಸ್ಪಿಟ್ಲ್ನಾಗ ಹಾಕ್ತಿರ್ತಾರೆ, ನೋಡ್ರಿ ಒಂದ್ಸಲ ತೊಗೊಂಬರ್ರಿ, ಟ್ರೈ ಮಾಡಿರಿ. ಮಕ್ಕಳಿಗಂತೂ ಭಾಳ ಉಪಯೋಗ ಐತಿ ಇದರಿಂದ. ನಾನು ಮೊನ್ನಿಂದನೂ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ವಿಡಿಯೋ ಮಾಡೋದು ಆಗಲಿಲ್ಲ. ಇವಾಗ ಮಾಡ್ತಾ ಇದ್ದೀನಿ. ನೋಡ್ರಿ, ಯೂಸ್ ಆಗ್ತೈತಿ ನಿಮಗೂ, ತೊಗೊಂಬರ್ರಿ. ಈಗೆಲ್ಲ ಹಾಕಿ ಪ್ಯಾಕ್ ಮಾಡಿಡ್ತೀನಿ, ಮತ್ತು ಕಪ್ಪ ಆದಾಗ ಹೊರಗೆ ತೆಗಿಯಾಕ ಬರ್ತೈತಿ. ಈ ರೀತಿ ಇಷ್ಟು ಹಾಕಿ ಇಷ್ಟು ಇಟ್ಕೊಂಡ್ಬಿಡ್ತೀನಿ. ಉದ್ರಗಳೈತಿ ವೈರ್ ಎಲ್ಲ ಉದ್ಕೊಟ್ಟದ. ಇದೊಂದು ಕರೆಂಟಿನ ಸ್ವಿಚ್. ಕರೆಂಟ್ ಐತಿ ಏನಪ್ಪ, ಹೆಂಗೆ ಮಾಡೋದು, ಹೆದರ್ಬೇಕು ಅನ್ನೋಂಗಿಲ್ಲ, ಏನಿಲ್ಲ. ಬಟ್ ಮಕ್ಕಳಿಗೆ ಮಾತ್ರ ವೆರಿ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ತೊಗೊಂಬರ್ರಿ. ಈಗಿನ ಮಕ್ಕಳು ಕಷಾಯ ಅದು ಕುಡಿಯೋದು ಕಡಿಮೆ, ದೊಡ್ಡೋರಿಗೂ ಭಾಳ ಯೂಸ್ ಆಗ್ತೈತಿ ಇದು. ಹಾಕಿ ಪ್ಯಾಕ್ ಮಾಡಿಡ್ತೀನಿ. ನನ್ನ ಮಕ್ಕಳು ತೊಗೊಂಡ್ರೆ ಕಿತ್ತಾಕಿ ಆಟ ಆಡಿ ಕಿತ್ತಾಕಿ ಎಲ್ಲ ಇದು ಮಾಡಿಬಿಡ್ತಾರೆ. ಮತ್ತು ಆದಾಗ ಭಾಳ ತಯಾರಿಸ್ತೈತಿ. ಇದು ದೊಡ್ಡೋರಿಗೆ ಕೊಟ್ಟಾರ, ದೊಡ್ಡೋರಿಗೆ ಬೇರೆ ಚಿಕ್ಕೋರಿಗೆ ಬೇರೆ. ರೇಟ್ ಬಂದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ, 900 ಕಾಣಿಸ್ತೈತಿ. ತಗೋರಿ, ಯೂಸ್ ಆಗ್ತೈತಿ. ಬಟ್ ಮಕ್ಳಿಗೆ ಮನ್ಯಾಗಂತೂ ಕಪ್ಪ ಅವ್ರಿಗಂತೂ ತುಂಬ ಯೂಸ್ ಆಗ್ತೈತಿ. ತಗೊಂಡು ಇಟ್ಕೊರಿ, ಫುಲ್ ಲೈಫ್ ಟೈಮ್ ಯೂಸ್ ಇದು. ಎಂತೆಂತಕ್ಕ ರೊಕ್ಕ ಹಾಕಿ ಮಾಡ್ತಿರ್ತೀವಿ, ಬಟ್ ಮಕ್ಕಳ ಸಂಬಂಧ ತಗೊಂಡ್ರೆ ಯೂಸ್ ಆಗ್ತೈತಿ. ಎಲ್ಲರಿಗೂ, ಮಕ್ಕಳಿಗೆ ಯೂಸ್ ಆಗ್ತೈತಿ, ದೊಡ್ಡವ್ರಿಗೆ ಯೂಸ್ ಆಗ್ತೈತಿ. ನಾವಂತೂ ಕಫದ ಸಂಬಂಧ ಅಂತೂ ಲೆಕ್ಕಿಲ್ಲ, ದವಾಖಾನೆಗೆ ಅಡ್ಡಾಡಿದ್ವಿ. 2 ತಿಂಗಳಿಗೊಮ್ಮೆ ಹೋಗೋದು ಹಂಗೆ. 2 ತಿಂಗಳಾಯ್ತಿಲ್ಲ, ಚಾಲು ಕಫ, ನೆಗಡಿ, ಕೆಮ್ಮು, ಜ್ವರ. ಕಫ ಆತಂದ್ರೆ ಮಕ್ಕಳಿಗೆ ನೆಗಡಿ ಇದು ಬರ್ತೈತಿ, ಜ್ವರ ಬರ್ತೈತಿ. ಇದರಿಂದ ಮತ್ತೆ ನಾವು ಹೋಗೋದು ದವಾಖಾನೆಗೆ ಹೋಗಿ ಅಲ್ಲೇ ಪಾಳಿ ನೋಡಂಗಿಲ್ಲ ದವಾಖಾನೆ. 8 ಹೋದವರು 10 11 ಹಿಂಗೆ ಬಂದೀವಿ. ಯೂಸ್ಫುಲ್ ಆಗುತ್ತೆ, ತಗೋರಿ. ನಿಮ್ಮ ಮಕ್ಕಳಿದ್ರೆ ಮನ್ಯಾಗ ತಗೊಂಡು ಯೂಸ್ ಮಾಡ್ತೀವಿ. ನಾವು ತಗೊಂಡಿದ್ವಿ, ಮಕ್ಕಳ ಸಂಬಂಧ ತಗೊಂಡಿದ್ವಿ, ಇಲ್ಲಾಂದ್ರೆ ತಗೋತಿದ್ದಿಲ್ಲ. ನಮಗೂ ಬೇಸರ ಆಗ್ಬಿಟ್ಟಿತ್ತು ಹೋಗೋದು ದವಾಖಾನೆಗೆ. 4 ಮಕ್ಕಳನ್ನ ತೊಗೊಂಡು ಹೋಗಿತ್ತಲ್ಲ, 2 ಮಕ್ಕಳು ತೋರ್ಸ್ಕೊಂಡು ಬರೋಗೊಳಗೆ ಇವರಲ್ಲಿ ದವಾಖಾನ್ಯಾಗ ಕುಂತ್ರ ಮಾಡಿದ್ರೆ ಒಂದು ಪಾಪುನ ತೊಗೊಂಡು ಗಾಡ್ಯಾಗ ಕುಂದ್ರೋದು ಕಷ್ಟ. ಒಂದು ಪಾಪು ಅಂತ ಕುಂದ್ರಂಗಿಲ್ಲ. ಹಿಂಗೆ ಈ ರೀತಿ ಆದಂಥ ಸಿಚುವೇಶನ್ ಭಾಳ ಆಗ್ಯಾವ. ಅದ್ರ ಸಂಬಂಧ ನಾವೇ ತೊಗೊಂಬಂದ್ಬಿಡ್ತೀವಿ, ತಂದು ಮನ್ಯಾಗ ಇಟ್ಕೊಂಡೀವಿ. ನಮ್ಮ ಮಕ್ಕಳಿಗೆ ಯಾವಾಗ ಕಫ ಆಗ್ತೈತಿ ಅವಾಗ ನಾವು ಸ್ಟಾರ್ಟ್ ಮಾಡಿ ಹಿಡಿದು ಬಿಡ್ತೀವಿ. ಆಮೇಲೆ ಅದು ಅಷ್ಟೊಂದು ಎಫೆಕ್ಟಿವ್ ಮಾಡಲ್ಲ. ಇಂಥದ್ದಾಗ್ಲಿಕ್ಕಂದ್ರೂ ಇದಕ್ಕೆ ಸಣ್ಣ ಸೈಜ್ ಸಿಗ್ತಾವೆ, ಟ್ರೈ ಮಾಡಿರಿ. ಏನಪ್ಪ ರೇಟ್ ಜಾಸ್ತಿ ಐತೆ ಅನ್ಕೊಳ್ಳೋದು, ಇಂಥದಕ್ಕೂ ಖರ್ಚು ಮಾಡ್ತೀರಿ, ತಗೋರಿ. ಹಿಂದೆ ಮೆಕ್ಕಿ ಮರಿ ಕಾಣಿಸ್ತಿರ್ಬೇಕು ನಿಮಗೆ, ನಿದ್ದೆ ಹೊಡ್ಯಾಕತ್ತಾರ ಅದು. ಅಲ್ಲೇ ಮುಕ್ಕೊಂಡತಿ, ಇಲ್ಲೇ ಮುಕ್ಕೊಂಡತಿ, ಬ್ಯಾಡ್ ಬೇಡ ಅಂದ್ರೆ ತಂದು ಮಾಡ್ಕೊಂಡಾರ. ಕೊಡ್ತೀವಿ ಬಿಟ್ಟು ಬರ್ರಿ ಅಂದ್ರೆ ಇಲ್ಲಂತ, ಬಿಟ್ಟು ಬರಂಗಿಲ್ಲ ಅಂತ, ಮನ್ಯಾಗ ಇರ್ಬೇಕಂತ. ಇಷ್ಟು ಹೇಳಿ ವಿಡಿಯೋನ ಮುಗಿಸ್ತೀನಿ. ಪ್ರೈಸ್ ಗೊತ್ತಾಯ್ತಲ್ಲ ನಿಮ್ಗೆ, 900 ರೂಪಾಯಿ. 1000 ರೂಪಾಯಿದೊಳಗೆ 100 ರೂಪಾಯಿ ಕೊಟ್ಟಾರ. ನಿಮ್ಮ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತಾ, ತಗೋರಿ. ಕಫ ಅಂತೂ ಮಕ್ಕಳು ಮೊಸರು ಗಿಸರು ತಿನ್ನೋ ಇದ್ದು ಅಂದ್ರೆ ಮಕ್ಕಳು ತುಂಬ ಯೂಸ್ ಆಗ್ತೈತಿ, ಯೂಸ್ ಆಗೇ ಆಗ್ತೈತಿ. ಯಾಕಂದ್ರೆ ಕಫ ಮೊಸರು ಜಾಸ್ತಿ ತಿಂತಾವೆ ಸಣ್ಣ ಮಕ್ಕಳು. ಅವಲಕ್ಕಿಯಾಗತ್ತು, ಉಪ್ಪಿಟ್ಟಿನಾಗತ್ತು ಹಾಕಿ ಕೊಟ್ರೆ ಮಾಡಿದ್ರೆ ಅಂದಾಗ ಮೊಸರು ಹಾಕೊಂಡು ತಿನ್ನೋದು ಈ ರೀತಿ ಗೊತ್ತಾಗಂಗಿಲ್ಲ, ಟೇಸ್ಟ್ ಆಗ್ತೈತಿಲ್ಲ ಬಾಯಿಗೆ. ನನ್ನ ಮಕ್ಕಳು ಭಾಳ ಇಷ್ಟಪಡ್ತಾರೆ ಮೊಸರು. ಅದ್ರ ಸಂಬಂಧ ಬರೀ ಕಫ ಜಾಸ್ತಿ ಆಗ್ತೈತಿ. ನಾವು ಅದಕ್ಕೆ ನಮ್ಗೆ ಹೊಳಿಗಳು ಅಡ್ಡಾಡೋದಾಗಲ್ಲ. ಇವರು ನಮ್ಮ ಮನ್ಯಾಗ ಒಂದು ಟೈಮ್ ಸರಿ ಮನ್ಯಾಗ ಇರ್ತಿದ್ದಿಲ್ಲ, ಏನಿಲ್ಲ. ಹೀಗಾಗಿ ಬೇಡ ಬೇಡ ಅಂತ ಮಷಿನ್ ತಂದು ಕೊಟ್ಬಿಟ್ಟಾರ. ಈಗ ಸದ್ಯಕ್ಕಂತೂ ಹಿಡಿದು ಒಂದು 15 ದಿವಸ 6 ತಿಂಗಳ ಮೇಲೆ ಐತಿ. ಸದ್ಯಕ್ಕಂತೂ ಕಫ ಗಿಫ ಏನು ಟೆನ್ಷನ್ ಇಲ್ಲ. ಮತ್ತು ಕಫ ಆಯ್ತಂದ್ರೆ ಕರಗುತ್ತೆ ಕಫ,
ಒಳಗ ಕರಿಗ್ ಬಿಡ್ತೈತಿ. ಗಟ್ಟಿಯಾಗಿತ್ತಂದ್ರ ಕರಿಗೆ ಇದಾಗ್ತೈತಿ. ಅದೊಂದು ಬಾರಿ ಮೆಥಡ್. ಔಷಧ ತಗೊಳೋದು ಕಡಿಮೆ ಮಕ್ಳು, ಈಗಿನ ಮಕ್ಳು ಔಷಧ ಹಾಕಕ್ಕೆ ಹೋಗ್ಬೇಡ್ರಿ. ಔಷಧ ತಗೊಳಂಗೆ ಇಲ್ಲ ಅವ್ರು. ವೈಟ್ ಮಾಡ್ತಾರ. ಚಿಕ್ಕ ಮಗಳಿಗೆ ಹಾಕಿರ್ತೀನಿ, ಹಿಂಗೆ ಎದಿಷ್ಟು ಮುನ್ಸಿಲ್ಲೋ ವಾಮಿಟ ಪೂರ್ತಿ ವಾಮಿಟ್ ಮಾಡ್ಕೊಂಡ್ಬಿಡೋದು. ಹಾಕಿ ಏನು ಉಪಯೋಗ ನಾನು ಔಷಧ. ಹಿಂಗಾಗಿ ತಲೆ ಕೆಟ್ಟ ಹೋಗಿ 2-3 ಸಲ ಹೋದ್ವಿ ದವಾಖಾನಿಗೆ. ಅಲ್ಲಿ ಗದ್ಲ ಎಲ್ಲರಿಗಿದಾರ ನೋಡಾಕ್ ನಿಂತ್ರೆ ಎಲ್ಲ ಮಕ್ಳಿಗೂ ಆರಾಮ್ ತಪ್ಪಿತ್ತು. ಪಾಳ್ಯದಾಗ ನಿಂತು ತೋರ್ಸ್ಕೊಂಡ್ಬರು ಅದೊಂದು ತಲೆಬೇನೆ. ಹಿಂಗಾಗಿ ನಾವು ಮಷಿನ್ ತಂದೀವಿ, ನೀವು ತಗೋರಿ, ನಿಮಗೂ ಯೂಸ್ ಆಗ್ತೈತಿ. ಅದೇನಾಗುತ್ತಾ ಲೈಟ್ ಹಚ್ತಾರ, ಕರೆಂಟು ಹೆದರಕ್ಕೆ ಹೋಗ್ಬೇಡ್ರಿ, ತಗೊಂಡು ಯೂಸ್ ಮಾಡಿರಿ. ನಾನು ಹಚ್ಚಿ ತೋರಿಸ್ತಿದ್ದೆ, ಬಟ್ ಗೊಯ್ ಅಂತೈತಿ, ಸೌಂಡ್ ಬರ್ತೈತಿ. ಆ ನೀರಿನ ಮೋಟ್ರ್ ಹೆಂಗೆ ಸೌಂಡ್ ಬರ್ತೈತಲ್ಲ ಹಂಗೆ ಸ್ಟಾರ್ಟ್ ಮಾಡೋಣ ಗೊಯ್ ಅಂತ ಸೌಂಡ್ ಬರ್ತೈತಿ. ಎದ್ದು ಬಿದ್ದಾರ ಅನ್ನಿಸ್ತೈತೆ. ಮತ್ತು ವಿಡಿಯೋ ಕಂಪ್ಲೀಟ್ ಆಗಂಗಿಲ್ಲ, ಅದು ಸಂಬಂಧ ಹಾಕಿಲ್ಲ. ಯಾರಿಗಾದ್ರೂ ಯೂಸ್ ಆಗುತ್ತೆ, ತಗೊಂಡು ಯೂಸ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ನೂ ಒಂದು, ಯಾರೆಲ್ಲ ವಿಡಿಯೋ ನೋಡ್ತೀರಿ, ಏನಾದರೂ ಕಮೆಂಟ್ ಹೋಗ್ತಿದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ಗೊತ್ತಾಗ್ತೈತಿ. ಕಮೆಂಟ್ ಮಾಡ್ಲಿಕ್ಕೆ ಏನಾದರೂ ಗೊತ್ತಾಗಲ್ಲ, ಏನು ತಪ್ಪು ಮಾಡತ್ತೀವಿ ಅಂತ ಗೊತ್ತಾಗಲ್ಲ. ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ಹೇಳಿದ್ರೆ ಗೊತ್ತಾಗ್ತೈತಿ. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ. ಬಾಯ್.